ಬಂಧುಗಳೇ, ನಾವೀಗ ಪಟ್ಟದಕಲ್ಲು ಪ್ರವಾಸಕ್ಕೆ ಬಂದಿರುತ್ತೇವೆ. ಈ ಪಟ್ಟದಕಲ್ಲು ಎಂಬ ಪ್ರವಾಸಿ ತಾಣ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿಯ ಎಡದಂಡೆಯಲ್ಲಿರುವ ಈ ಪಟ್ಟದಕಲ್ಲು ಚಾಲುಕ್ಯರ ಸಾಂಸ್ಕೃತಿಕ ರಾಜಧಾನಿಯಾಗಿತ್ತು. ಪಟ್ಟದಕಲ್ಲು ಬಾದಾಮಿಯಿಂದ 22 ಕಿಲೋಮೀಟರ್ ಮತ್ತು ಐಹೊಳೆಯಿಂದ 13 ಕಿಲೋಮೀಟರ್ ಅಂತರದಲ್ಲಿದೆ. ಪಟ್ಟದಕಲ್ಲಿನಲ್ಲಿ ಉತ್ತರ ಭಾರತ ದೇವಾಲಯಗಳನ್ನು ಮತ್ತು ದಕ್ಷಿಣ ಭಾರತದ ದೇವಾಲಯಗಳು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪ ಹೊಂದಿದೆ. ಅದಕ್ಕೆ ವಿಶ್ವಸಂಸ್ಥೆಯವರು ಪಟ್ಟದಕಲ್ಲನ್ನು ವಿಶ್ವ ಪರಂಪರಾ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿಸಿದೆ. ಕರ್ನಾಟಕದಲ್ಲಿ ಪಟ್ಟದಕಲ್ಲು ಮತ್ತು ಹಂಪಿ ವಿಶ್ವ ಪರಂಪರಾ ಸ್ಮಾರಕಗಳು ಭಾರಿ ವಿಶಾಲವಾಗಿ ಎದ್ದು ಕಾಣುತ್ತವೆ. ಆ ಗೋಪುರಗಳು ಇಲ್ಲಿ ಪಟ್ಟದಕಲ್ಲಿನ ಈ ಗೋಪುರಗಳನ್ನು ನೋಡುತ್ತಿದ್ದರೆ ಎಲ್ಲರಿಗೂ ಅಚ್ಚರಿಯಾಗುತ್ತದೆ. ಒಂದೇ ದೊಡ್ಡವಾದ ಒಂದೇ ಶಿಲಾ ಶಾಸನವಿರುವ ಅನೇಕ ದೇವಸ್ಥಾನಗಳು ಇಲ್ಲಿ ಕಂಡುಬರುತ್ತವೆ. ಅಂದರೆ ಹಲವಾರು ಕಲ್ಲುಗಳ ಜೋಡಣೆಯಾಗಿರಬಹುದು, ಆದರೆ ಇದು ಅಷ್ಟು ವ್ಯತ್ಯಾಸ ಕಾಣದೆ ಒಂದೇ ಕಲ್ಲಿನಲ್ಲಿ ಮಾಡಿರಬಹುದು ಎಂಬ ನಮ್ಮ ಮನಸ್ಸಿಗೆ ಕಣ್ಣುಗಳಿಗೆ ತೋಚುತ್ತದೆ. ಹಾಗೆ ಆ ಒಂದು ಕುಸುರಿಯ ಕೆಲಸ, ಆ ಶಿಲ್ಪಿಯ ಒಂದು ಚಾಣಾಕ್ಷತನ ಎದ್ದು ಕಾಣುತ್ತದೆ. ಈ ದೇವಸ್ಥಾನ ಗೋಪುರಗಳು ಒಂದೇ ಕಲ್ಲಿನಲ್ಲಿಯೇ ಮಾಡಿರಬಹುದಾ ಎಂಬ ನಮ್ಮನ್ನು ಆಕರ್ಷಿಸುತ್ತದೆ. ಚಾಲುಕ್ಯ ಅರಸರು ಬಾದಾಮಿಯಲ್ಲಿ ಆಳ್ವಿಕೆ ಮಾಡಿದರೂ ಕೂಡ ಪಟ್ಟದಕಲ್ಲಿನಲ್ಲಿ ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತಿದ್ದರು. ಏಕೆಂದರೆ ಅದು ಒಂದು ಮಹತ್ವದ ಕಾರಣ ಅವರು ಹುಡುಕಿದ್ದರು. ಹೇಗೆಂದರೆ ಇಲ್ಲಿ ಮಲಪ್ರಭಾ ನದಿಯು ದಕ್ಷಿಣ ವಾಹಿನಿಯಿಂದ ಉತ್ತರ ವಾಹಿನಿಯಾಗಿ ಹರಿದಿರುವ ನದಿಯ ನೀರು ಪುಣ್ಯಜಲ. ಇದು ಪುಣ್ಯಜಲ. ಈ ನೀರಿಗೆ ಅಷ್ಟೊಂದು ಅವರು ಮಹತ್ವ ಕೊಡುತ್ತಿದ್ದರು. ಆದ್ದರಿಂದ ಇಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡರೆ ಜೀವನದಲ್ಲಿ ಬಹಳವಾಗಿ ಮಹತ್ತರವಾಗಿ ದಿಗ್ವಿಜಯ ಸಾಧಿಸಬಹುದು ಎಂಬ ಅವರ ಅಂಬೋಣವಾಗಿತ್ತು. ಮತ್ತು ಸಾಮ್ರಾಜ್ಯ ವಿಸ್ತರಣೆ ಬಹಳ ವಿಸ್ತಾರವಾಗಿ ದೊಡ್ಡದಾಗಿ ಮಾಡಬಹುದು ಎಂಬ ಅವರ ಬಹುವಾದ ನಂಬಿಕೆಯಾಗಿತ್ತು. ಆ ನಂಬಿಕೆಯಿಂದ ಪಟ್ಟಾಭಿಷೇಕ ಹಾಗೆ ಆ ಸ್ಥಳದಲ್ಲಿ ಮಾಡಿಕೊಳ್ಳುತ್ತಿದ್ದರು. ಯುವರಾಜರ ಪಟ್ಟಾಭಿಷೇಕ ನಡೆಯುವ ಸ್ಥಳವಾಗಿದ್ದರಿಂದ ಮುಂದೆ ಅದು ಪಟ್ಟದಕಲ್ಲು ಎಂಬ ಹೆಸರು ಬಂದಿರಬಹುದು. ಸ್ಥಳೀಯ ಒಂದು ಶಾಸನದಲ್ಲಿ ಇದನ್ನು ಕುಂತಲ ದೇಶವೆಂಬ ಕಾಂತೆಯ ಹಗೆಯಂತಿದ್ದ ಕಿಸುನಾಡಿಗೆ ಕಿಸುಓಳಾನ್ ಪಟ್ಟಣವು ಅಮೂಲ್ಯ ರತ್ನದ ಹಾಗಿತ್ತೆಂದು ಕರೆದಿರುತ್ತಾರೆ. ಇಲ್ಲಿ ದೇವಾಲಯಗಳು ತುಂಬ ಸುಂದರವಾಗಿ ಮೂಡಿ ಬಂದಿರುತ್ತವೆ. ಅಂದರೆ ಈ ಒಂದು ಬೃಹದಾಕಾರದ ಹೊರಾಂಗಣ ಇಟ್ಟುಕೊಂಡು ಬಹಳಷ್ಟು ದೊಡ್ಡದಾದ ಜಾಗದಲ್ಲಿ ಹತ್ತಾರು ದೇವಸ್ಥಾನಗಳು ಇಲ್ಲಿ ನೆಲೆಗೊಂಡಿವೆ. ಒಂದೇ ಸ್ಥಳದಲ್ಲಿ 10 ದೇವಾಲಯಗಳು. ಅಂದರೆ ಆ ದೇವಾಲಯದ ಮಾದರಿಗಳು ತುಂಬ ಸುಂದರವಾಗಿದ್ದವು.
ಶಾಂದಾರ ಮಾದರಿಯ ದೇವಾಲಯದಂತೆ ಕಾಣುತ್ತವೆ. ದೇವಾಲಯದ ಗರ್ಭಗೃಹದ ಸುತ್ತಲೂ ಪ್ರದಕ್ಷಿಣಾ ಪಥ ಹೊಂದಿರುವ ದೇವಾಲಯಕ್ಕೆ ಶಾಂದಾರ ಮಾದರಿಯಾಗಿದೆ. ನಿರಾಧಾರ ಮಾದರಿಯ ದೇವಾಲಯಗಳು ಇಲ್ಲಿ ಎದ್ದು ಕಾಣುತ್ತವೆ. ದೇವಾಲಯದ ಗರ್ಭಗೃಹದ ಸುತ್ತಲೂ ಪ್ರದಕ್ಷಿಣಾ ಪಥ ಹೊಂದಿರುವ ಲಾರದಂತಹ ದೇವಾಲಯವಾಗಿವೆ. ಪಟ್ಟದಕಲ್ಲಿನ ದೇವಾಲಯಗಳನ್ನು ಶೈವ ಮತ್ತು ಲಕ್ಷಣಗಳನ್ನು ನೋಡಿ ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ. ಒಂದು ದ್ರಾವಿಡ ವಿಮಾನ ದೇವಾಲಯಗಳು. ಹೀಗೆ ಈ ದೇವಾಲಯಗಳನ್ನು ವಿವರಣೆ ಕೊಡುತ್ತಾ ಹೋದರೆ ಮೊದಲನೇ ದೇವಾಲಯ ನಮಗೆ ಎದ್ದು ಕಾಣುವುದು ಸೋಮೇಶ್ವರ, ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ, ಜೈನ ನಾರಾಯಣ, ರೇಖಾ ನಾಗರ ಪ್ರಸಾದ ದೇವಾಲಯಗಳು ಕೂಡ ಇಲ್ಲಿ ಕಾಣುತ್ತವೆ. ಕಾಡಸಿದ್ದೇಶ್ವರ, ಜಂಬುಲಿಂಗ ದೇವಸ್ಥಾನ, ಗಳಗನಾಥ ದೇವಸ್ಥಾನ, ಕಾಶಿ ವಿಘ್ನೇಶ್ವರ ದೇವಸ್ಥಾನ, ಪಾಪನಾಥ ದೇವಸ್ಥಾನಗಳು ಇಲ್ಲಿ ನಮ್ಮನ್ನು ಆಕರ್ಷಿಸುತ್ತವೆ. ಪಟ್ಟದಕಲ್ಲಿನ ಪ್ರಮುಖ ದೇವಾಲಯಗಳು ನಮಗೆ ಕಾಡಸಿದ್ದೇಶ್ವರ ದೇವಾಲಯ. ಇದು ಸರಳ ಶೈಲಿಯ ಈ ದೇವಾಲಯ ಬಹುಶಃ 7ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿದ್ದು, ತಳವಿನ್ಯಾಸವನ್ನು ವಿಸ್ತರಿಸುವ ವಾಸ್ತುಶೈಲಿಯ ಒಂದು ಪ್ರಾಯೋಗಿಕ ಹಂತವನ್ನು ನಿರ್ಧರಿಸುತ್ತದೆ. ಗರ್ಭಗೃಹದ ಮೇಲೆ 3 ಬೋಧಿಗೆಗಳಿರುವ ರೇಖಾನಗರ ಶೈಲಿಯ ಶಿಖರಗಳು ಇವೆ ಮತ್ತು ಜಂಬಲಿಂಗ ದೇವಾಲಯ ಕೂಡ ಇಲ್ಲಿ ಎದ್ದು ಕಾಣುತ್ತದೆ. ಈ ಜಂಬಲಿಂಗ ದೇವಾಲಯವನ್ನು ಕ್ರಿಸ್ತಶಕ 7ನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಿತವಾದ ಈ ದೇವಾಲಯವು ಮೊದಲು ಬಾರಿಗೆ ಶಿಖರದ ಮುಂಭಾಗದಲ್ಲಿ ಪ್ರಮುಖವಾಗಿ ಕಾಣುವ ಶುಕನಾಶ
ಬಂಧುಗಳೇ, ಈ ಪಟ್ಟದಕಲ್ಲು ದೇವಸ್ಥಾನಗಳ ಬಗ್ಗೆ ಅನೇಕ ವಿದೇಶಿ ಪ್ರವಾಸಿಗರು ಮತ್ತು ಪ್ರವಾಸಿಗ ತಜ್ಞರು ಸಾಕಷ್ಟು ದೇವಾಲಯಗಳ ಬಗ್ಗೆ ವಿವರಣಾತ್ಮಕವಾಗಿ ತುಂಬ ಹೊಗಳಿ ಬರೆದದ್ದು ಇದೆ. ಈಗ ಬಂಧುಗಳೇ, ಇನ್ನೂ ಈ ದೇವಾಲಯಗಳನ್ನು ಸಾಕಷ್ಟು ಹೇಳಲಿಕ್ಕೆ ಸಮಯವೇ ಸಾಗದು ಎಂದು ಮುಂದಿನ